ದೇವರ ಆತ್ಮನು ನಮ್ಮ ಸಂಗಡ ಈ ದಿನ ಮಾತಾಡೋ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ. ನೀವು ಈ ದಿನ ನಾವು ಪ್ರಾರ್ಥನೆಯ ಮಹತ್ವವನ್ನು ಕುರಿತು ಧ್ಯಾನಿಸೋಣ ಪ್ರಿಯರೇ. ಪ್ರಾರ್ಥನೆ ಅಂದರೆ ಏನು? ಪ್ರಾರ್ಥನೆಗೆ ನಾವು ಹೆಚ್ಚಾಗಿ ಹೊತ್ತು ಕೊಟ್ಟರೆ ನಮಗೆಂಥ ಒಂದು ಆಶೀರ್ವಾದ ಬರುತ್ತೆ. ಇಲ್ಲಿ ಪ್ರಾರ್ಥನೆಯಲ್ಲಿ ನಾವು ಬಹಳಷ್ಟು ಪ್ರಾರ್ಥನೆ ಮಾಡೋದನ್ನು ಅನೇಕರು ತಪ್ಪಿ ಹೋಗಿನೇ ಆಶೀರ್ವಾದವನ್ನು ಕಳ್ಕೊತೀವಿ. ಆ ಪ್ರಾರ್ಥನೆ ಎಂಬುದು ಎಷ್ಟು ಮಹತ್ವವಾಗಿದೆ ಎಂಬುದನ್ನು ದೇವರ ಆತ್ಮನು ಈ ದಿನ ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಪ್ರಾರ್ಥನೆ ಎಂಬುದು ನಮಗೂ ದೇವರಿಗಿರುವಂಥ ಒಂದು ರಿಲೇಷನ್ಶಿಪ್ ಅಂತೆ. ಅಂದರೆ ನಮಗೂ ದೇವರಿಗೂ ಸಂಬಂಧ. ಈ ಸಂಬಂಧ ಹೇಗೆ ಇರುತ್ತೆ ಅಂದರೆ ತುಂಬ ಪ್ರೀತಿಯಲ್ಲಿ ಐಕ್ಯವಾಗಿ ನಾವು ಮಾತಾಡಬೇಕು. ಇದಕ್ಕೆ ಜ್ಞಾನೋಕ್ತಿ 8:17-18 ದೇವರು ಹೇಳ್ತಾರೆ, ನನ್ನನ್ನು ಪ್ರೀತಿಸೋರನ್ನು ನಾನು ಪ್ರೀತಿಸ್ತೇನೆ, ಆತರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ತೀರಾ ಅಂತ. ನನ್ನನ್ನು ಯಾರು ಪ್ರೀತಿ ಮಾಡ್ತೀರೋ ಅವರನ್ನು ನಾನು ಪ್ರೀತಿಸ್ತೇನೆ ಅಂತಾರೆ. ಹಾಗಾದರೆ ನಾವು ಪ್ರೀತಿ ಮಾಡ್ತೇವೆ ದೇವರನ್ನು ಅಂದರೆ ಅದನ್ನು ಹೇಗೆ ತೋರ್ಪಡಿಸ್ತೀರಾ? ಹೇಗೆ ನಾವು ದೇವರನ್ನು ಪ್ರೀತಿಸ್ತೇವೆ ಅನ್ನೋದನ್ನು ತೋರ್ಪಡಿಸೋದು? ಅದು ಹೇಗೆ ಎಂಬುದನ್ನು ನಾವು ನೋಡಿದಾಗ ಪ್ರಾರ್ಥನೆಯಿಂದಲೇ. ನಾವು ದೇವರಿಗೆ ಪ್ರಾರ್ಥಿಸುವಾಗ ಮುಂಜಾನೆ ಎದ್ದು ಪ್ರಾರ್ಥಿಸ್ತೇವೆ. ಮುಂಜಾನೆ ಎದ್ದು ಕರ್ತನನ್ನು ಸ್ತುತಿಸಿ ಒಂದು ಹಾಡನ್ನು ಹೇಳಿ ಕರ್ತನನ್ನು ಕೊಂಡಾಡ್ತಾ ದೇವರಲ್ಲಿ ನಾವು ಲೀನವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಂದರೆ ದೇವರು ನಮಗೂ ಇರುವ ಒಂದು ಸಂಬಂಧ ಆಳವಾಗಿ ಬೆಳೀತಾ ಹೋಗುತ್ತೆ ಪ್ರಿಯರೇ. ಆತನಿಗೆ ನಮ್ಮ ಮೇಲೆ ಬಹಳಷ್ಟು ಪ್ರೀತಿ ಉಂಟಾಗುತ್ತೆ. ಆ ಪ್ರೀತಿ ಐಕ್ಯತೆಯನ್ನು, ನಮ್ಮೊಬ್ಬರ ಸಂಬಂಧ ಬಹಳ ಗಟ್ಟಿಯಾಗಿ ಕಟ್ಟಿ ಎಬ್ಬಿಸುತ್ತೆ. ಈಗ ನೀವು ಯಾರನ್ನಾದರೂ ತುಂಬ ಪ್ರೀತಿಸ್ತೀರಾ ಅಂದರೆ ಅವರು ಏನು ಕೇಳಿದರೂ ನೀವು ಕೊಡೋಕ್ಕೆ ರೆಡಿ ಇರ್ತೀರ, ಅದನ್ನು ಕೊಟ್ಬಿಡ್ತೀರಾ. ಹಾಗೆ ತುಂಬ ಪ್ರೀತಿ ನಮಗೂ ದೇವರಿಗೆ ಆಗ್ತಾ ಇದೆ ಅಂದರೆ ನೀವೇನು ಕೇಳಿದ್ರು ಆತ ಅದನ್ನು ಅನುಗ್ರಹಿಸ್ತಾರೆ. ನೀವೇನು ಬೇಡ್ಕೊಂಡ್ರು ಅದು ದೇವ್ರಿಗೆ ಕೊಟ್ಬಿಡ್ತಾರೆ. ಹಾಗೆ ಪ್ರಾರ್ಥನೆ ನಮಗೂ ದೇವರಿಗೂ ಇರುವ ಸಂಬಂಧ ಯಾವತ್ತೂ ಕಳ್ಕೋಬಾರ್ದು. ನೀವು ಯಾವಾಗ ಪ್ರಾರ್ಥನೆಯಲ್ಲಿ ಬಿದ್ದು ಹೋಗ್ತೀರೋ ಆಗ ದೇವರು ನಮಗೂ ದೇವರಿಗೂ ಇರುವ ಸಂಬಂಧ ಅದು ಕಳಚಿ ಹೋಗುತ್ತಂದರೆ ಅದು ತಪ್ಪಿ ಹೋಗುತ್ತೆ. ದೇವ್ರ ಹತ್ರ ನೀವು ಮಾತಾಡ್ತಾನೆ ಇಲ್ಲ ಅಂದರೆ, ನೀವು ಯಾರ ಹತ್ರನೋ ಒಬ್ಬರ ಹತ್ರ ಮಾತಾಡ್ತಾ ಇಲ್ಲ ಅಂದರೆ ಅವ್ರು ಸಿಟ್ಟಾಗಿದ್ದೀರಾ. ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬದವರೇ, ನಿಮ್ಮ ಬಂಧು ಬಳಗನೇ, ಯಾರ ಹತ್ರನೋ ನಿಮಗೆ ಸಿಟ್ಟಾಗಿದೆ, ಮಾತಾಡ್ತಾ ಇಲ್ಲ, ಮಾತು ಬಿಟ್ಟಿದ್ದೀರಾ ಅಂದರೆ ಅಲ್ಲಿ ಸಿಟ್ಟಾಗಿದೆ. ಅಲ್ಲಿ ನಿಮಗೂ ಅವ್ರಿಗೆ ಕಾಂಟ್ಯಾಕ್ಟ್ ಬಿಟ್ಟು ಹೋಯಿತು. ಅಲ್ಲಿ ಅವರಿಂದ ನಿಮಗೆ ಯಾವುದೇ ಆದಂಥ ಆ ಒಂದು ಪ್ರೀತಿ ಐಕ್ಯತೆ ಬರೋದಿಲ್ಲ. ಹಾಗೆ ಕರ್ತನೆ ಹೇಳ್ತಾರೆ, ನನ್ನೊಂದಿಗೆ ಪ್ರಾರ್ಥಿಸಿ, ಮುಂಜಾನೆ ಎದ್ದು ಪ್ರಾರ್ಥಿಸಿ, ನನ್ನನ್ನು ಪ್ರೀತಿಸೋರನ್ನು ನಾನು ಪ್ರೀತಿಸ್ತೇನೆ. ನೀವು ಆತುರವಾಗಿ ಹುಡುಕಿದರೆ ನನ್ನನ್ನು ಕಂಡುಕೊಳ್ತೀರಾ. ಯಾಕಂದರೆ ದೇವರಿಗೆ ನಾವು ಆತುರವಾಗಿ ಹುಡುಕಾಡ್ರಿ. ಅದೇ ವಾಕ್ಯದಲ್ಲಿ ನಾವು ಮುಂದುವರೆದು ನೋಡ್ತೇವೆ, ನನ್ನಲ್ಲಿ ಧನ ಘನತೆ ಶ್ರೇಷ್ಠ ಸಂಪತ್ತಿದೆ. ಯಾಕಂದರೆ ಕರ್ತನ ದೇವರು, ನಾವು ಆ ದೇವರನ್ನು ಭಾಳವಾಗಿ ಪ್ರೀತಿ ಮಾಡ್ತಾ ಮಾಡ್ತಾ ಪ್ರಾರ್ಥಿಸ್ತಾ ತುಂಬ ಹೃದಯದಿಂದ ಕರ್ತನನ್ನು ಆರಾಧಿಸ್ತಾ ಇದ್ದೀವಿ, ಸ್ತೋತ್ರಿಸ್ತಿದ್ದೀವಿ, ಕೊಂಡಾಡ್ತಿದ್ದೇವೆ, ಸತ್ಯವೇದ ಓದಿ ಧ್ಯಾನಿಸಿ ಪ್ರಾರ್ಥಿಸ್ತಾ ಇದ್ದೇವೆ ಅಂದರೆ ದೇವರು ದಿನೇ 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 ನಿಮ್ಮನ್ನು ಅಧಿಕ ಉನ್ನತ ಸ್ಥಾನಕ್ಕೆ ತಗೊಂಡೋಗ್ತಾರೆ. ಆಶೀರ್ವಾದದ ಮೇಲೆ ಆಶೀರ್ವಾದ, ಬಹಳಷ್ಟು ಆಶೀರ್ವಾದಗಳು, ಎಲ್ಲ ಆಶೀರ್ವಾದದ ಬಾಗಿಲು ತೆರೆಯುತ್ತೆ ಪ್ರಿಯರೇ. ನೋಡಿ, ನಾವು ಆ ದಿನ ಅಡವಿಯಲ್ಲಿ ಕಾಡಲ್ಲಿ ಒಬ್ಬನೇ ಒಂಟಿಗನಾಗಿ ಹೋದ ಯಾಕೋಬನನ್ನು ನೋಡ್ತೇವೆ. ಆ ಯಾಕೋಬ ಇಷ್ಟು ದುಃಖಕ್ರಾಂತನಾಗಿ ಅವನ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ. ಆ ದಿನ ಏಕಾಂಗಿಯಾಗಿ, ಏನೂ ಇಲ್ಲದ ಪರಿಸ್ಥಿತಿ, ಎಲ್ಲವನ್ನ ತೊರೆದು ಆತ ಹೋಗ್ತಾ ಇರುವಾಗ ಯಾಕೋಬ ಆ ರಾತ್ರಿ ಆ ಸ್ಥಳದಲ್ಲಿ ಮಲಗಿ ಕಾಡಲ್ಲಿ ಅವನು ಯೋಚಿಸ್ತಾನೆ. ಭಾಳ ದುಃಖದಿಂದ ಅವನು ಯೋಚನೆ ಮಾಡಿರ್ಬೋದು, ದೇವರೇ, ನನ್ನ ತಂದೆ ಇಸಾಕನ ದೇವರೇ, ನೀನಿರೋದಾದರೆ ದೇವರೇ ನನ್ನನ್ನು ಆಶೀರ್ವಾದ ಮಾಡು, ನನ್ನ ಅಭಿವೃದ್ಧಿ ಮಾಡು, ನಾನು ಹೋಗೋ ಸ್ಥಳದಲ್ಲಿ ನನ್ನ ಜೊತೆ ಇದ್ದು ಆಶೀರ್ವದಿಸಿ ನನ್ನ ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ ತಂದು ನನ್ನ ನಿಲ್ಲಿಸಪ್ಪ. ಆತನ ಮನ ಅಂತರಾಳದ ಪ್ರಾರ್ಥನೆ, ಆ ದುಃಖ, ಒಂದು ಕಡೆ ಕುಟುಂಬ, ಮನೆ ಎಲ್ಲವನ್ನ ತೊರೆದು ಬರ್ತಾ ಇರುವಂಥ ಸಂದರ್ಭ. ಆದರೆ ಆ ಯಾಕೋಬನ ಹೃದಯ ಅಂತರಾಳದಲ್ಲಿ ನಡೀತಿರೋವಂಥದ್ದನ್ನು ನೋಡಿದ ದೇವರು
ಅವನ ಪ್ರಾರ್ಥನೆಗೆ ಸದುತ್ತರ ಕೊಟ್ಟರು. ಆ ಸ್ಥಳದಲ್ಲಿ ಅವನಿಗೊಂದು ದರ್ಶನ ಕಾಣ್ತಾ ಇದೆ. ಆಕಾಶಕ್ಕೂ ಭೂಮಿಗೂ ಒಂದು ನಿಚ್ಚಣೆ ಏಣಿ ನಿಂತಿರೋದು, ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿತಾ ಇರುವಂಥ ಒಂದು ದೃಶ್ಯ ಅವನು ಆ ಕನಸಿನಲ್ಲಿ ನೋಡ್ತಾನೆ, ಆ ದರ್ಶನ ನೋಡ್ತಾನೆ. ದೇವರು ಅವನ ಜೊತೆ ಮಾತಾಡ್ತಾರೆ. ಯಾಕೋ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಾನು ನಿನ್ನನ್ನು ಅಭಿವೃದ್ಧಿಗೆ ತರ್ತೇನೆ, ನಾನು ನಿನ್ನನ್ನು ಉನ್ನತ ಸ್ಥಾನದಲ್ಲಿಡ್ತೇನೆ. ಯಾಕೋಬ್, ನಾನು ನಿನ್ನನ್ನು ಇಸ್ರಾಯೇಲ್ ಎಂಬ ಹೆಸರನ್ನು ಕೊಡ್ತೇನೆ. ನೋಡಿ, ದೇವರು ಎಷ್ಟು ದೊಡ್ಡವರು, ಆತನನ್ನು ಎಷ್ಟಾಗಿ ಪ್ರೀತಿ ಮಾಡಿದರು. ಆತನು ಮಾಡಿದ ಒಂದು ಚಿಕ್ಕದಾದ ಹೃದಯದ ಮನ ನೊಂದು ಮಾಡಿದ ಒಂದು ಪ್ರಾರ್ಥನೆ, ಆ ದುಃಖದ ಪ್ರಾರ್ಥನೆ. ದೇವರು ಅದಕ್ಕಾಗಿ ಹೇಳ್ತಾರೆ, ಜಜ್ಜಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ಅಂತೆ. ಜಜ್ಜಿದ ಮನಸ್ಸಿನಿಂದ, ಬಹಳ ಜಜ್ಜಿದ ಹೃದಯದಿಂದ, ದುಃಖ ಭಾರದಿಂದ ದೇವರನ್ನು ನೀವು ಪ್ರಾರ್ಥನೆ ಮಾಡ್ತೀರಾ ಅಂದರೆ ಆ ಪ್ರಾರ್ಥನೆ ದೇವರು ಬೇಗ ಸ್ವೀಕಾರ ಮಾಡ್ತಾರೆ. ಅದನ್ನು ದೇವರು ಸ್ವೀಕರಿಸಿ ಸಡನ್ಲಿ ಅದನ್ನು ಆನ್ಸರ್ ಕೊಡ್ತಾರೆ. ದೇವರು ಅದನ್ನು ಸಡನ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಇವತ್ತು ನೀವು ಅದೇ ಪ್ರಕಾರವಾಗಿರ್ಬೋದು. ಯಾಕೋಬನಂತೆ ಒಂಟಿಗನಾಗಿ, ಯಾಕೋಬನಂತೆ ನನಗೆ ಯಾರೂ ಇಲ್ಲ, ಎಲ್ಲರೂ ನನ್ನನ್ನು ದೂರ ತಳ್ಳಿದ್ದಾರೆ, ನಾನೊಂದು ಅನಾಥ ಸ್ಥಿತಿಯಲ್ಲಿದ್ದೇನೆ, ನಾನು ಒಬ್ಬೊಂಟಿಗನಾಗಿ ಹೇಳ್ತಾ ಇದ್ದೇನೆ, ನಾನು ದುಃಖಕ್ರಾಂತಳಾಗಿದ್ದೇನೆ, ನನ್ನ ಜೊತೆ ಯಾರೂ ಇಲ್ಲ ದೇವರೇ ಅಂತ ಇದ್ದೀರೋ, ದೇವರು ನಮ್ಮ ಸಮೀಪನೇ ಇದ್ದಾರೆ. ಯಾಕೋಬನ ಜೊತೆಯಲ್ಲಿ ದೇವರಿದ್ರು. ಆ ರಾತ್ರಿ ಆತನಿಗೆ ವಿಶೇಷ ರಕ್ಷಣೆ ಕೊಟ್ಟು, ದೇವದೂತರ ಕಾವಲಿಟ್ಟು ಅವನನ್ನು ಕಾಪಾಡಿ ಅವನ ರಕ್ಷಣೆ ಕೊಟ್ಟು, ಅವನು ಹೋಗುವ ಸ್ಥಳದಲ್ಲೆಲ್ಲ ದೇವರು ಅವನ ಜೊತೆಯಾಗಿ ಇದ್ದು ಅವನನ್ನು ಸಮೃದ್ಧಿಯಾಗಿ ಇಟ್ಟು ಅವನ ವಿವಾಹವೂ ಮಾಡಿ ಅನೇಕ ರೀತಿ ಅವನನ್ನು ಆಶೀರ್ವಾದದಿಂದ ತುಂಬಿಸಿ ಆತನನ್ನು ಮತ್ತೆ ತಿರುಗಿ ತಂದೆಯ ಮನೆಯಲ್ಲಿ ಕರ್ಕೊಂಬರ್ತಾ ಇದ್ದಾರೆ. ಆದ ರಾತ್ರಿ ಅವನು ದೊಡ್ಡದಾದ ಹೋರಾಟ. ಆ ರಾತ್ರಿ ಆತನು ಪ್ರಾರ್ಥಿಸ್ತಾ ಇದ್ದಾನೆ. ಆ ಪ್ರಾರ್ಥನೆಯ ಹೋರಾಟದಲ್ಲಿ ಯಾಕೋಬ ಒಂದು ಹೋರಾಟದಿಂದ ಪ್ರಾರ್ಥನೆ ಮಾಡಿದ ದೇವರ ಸುತ್ತೇಲಿ. ಆ ದಿನ ಏನು ಮಾಡಿದ್ರು ಕರ್ತನು ಗೊತ್ತಾ ಪ್ರಿಯರೇ? ಯಾಕೋಬ್ ಅಂದರೆ ಆತನ ಹೆಸರು ವಂಚಕ. ದೇವರು ಹೇಳಿದರು, ಯಾಕೋಬ್ ಅನ್ನೋ ಈ ಹೆಸರು ನಿನಗೆ ಬೇಡ, ಇಸ್ರಾಯೇಲ್ ಎಂಬ ಹೆಸರನ್ನು ನಾನು ಕೊಡ್ತಾ ಇದ್ದೇನೆ. ಇಸ್ರಾಯೇಲ್ ಅಂದರೆ ರಾಜಕುಮಾರ. ಹಾಗಾದರೆ ದೇವರು ಯಾಕೋಬನಿಗೆ ರಾಜಕುಮಾರ, ರಾಜಾದಿರಾಜನ ಮಗ, ನೀನು ದೇವಾದಿದೇವನ ಮಗನು, ದೇವರ ಮಗನಾಗಿ ಆತನನ್ನು ಮಾರ್ಪಡಿಸಿದರು. ಇಂದು ನನ್ನ ಆತ್ಮೀಯರೇ, ನೀವು ಆ ಸ್ಥಿತಿಗತಿಯಲ್ಲಿದ್ದು ಏಕಾಂಗಿಯಾಗಿ ಚಿಂತೆ ಮಾಡ್ತಾ ಇದ್ದೀರಿ, ದುಃಖದಿಂದ ಬೇಡ್ತಾ ಇರ್ಬೋದು, ನನಗೇನು ಇಲ್ಲ ಅಂತ ನೀವು ಹೇಳ್ತಾ ಇರ್ಬೋದು, ನನ್ನ ಪರಿಸ್ಥಿತಿ ಬರಿದಾಗಿದೆ ಅಂತ ಇರ್ಬೋದು, ಸಾಲ ಸಂಕಷ್ಟದಲ್ಲಿ ಬಿದ್ದೋಗಿದ್ದೇನೆ ಅಂತ ಇರ್ಬೋದು, ನಾನು ಚಿಂತೆಯಲ್ಲೇ ಇದ್ದೇನೆ ಸ್ವಾಮಿ, ನಾನು ಯಾವಾಗಪ್ಪ ನೀನು ಆಶೀರ್ವದಿಸೋದು ಅಂತ ಇದ್ದೀರಾ? ಕರ್ತನೆ ಹೇಳ್ತಾರೆ, ನಾನು ಯಾಕೋಬನನ್ನು ಆಶೀರ್ವದಿಸಿದಂತೆ ನಿಮ್ಮನ್ನು ಆಶೀರ್ವದಿಸ್ತೇನೆ, ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸ್ತೇನೆ, ನಿಮ್ಮನ್ನು ಉನ್ನತ ಸ್ಥಿತಿಗತಿಗೆ ತರ್ತೇನೆ, ಉತ್ತಮರಾಗಿ ನಿಮ್ಮನ್ನು ಮಾಡ್ತೇನೆ. ನಿಮ್ಮ ಹೆಸರು ಏನಾದರೂ ಅಂತ ಇರಲಿ, ಲೋಕ ನಿನ್ನನ್ನೊಂದು ಪಾಪಿ ಅಂತ ಇರಲಿ, ಕೆಟ್ಟವನು, ಕೆಟ್ಟು ಹೋದವಳು, ಅವರು ತಪ್ಪಾದ ನಡತೆಯಲ್ಲಿರೋರು, ಅವರು ಸರಿ ಇಲ್ಲ ಅಂತ ನಿನ್ನ ದೂರ ತಳ್ಳಿರ್ಬೋದು. ಬಡವನು, ದೀನನು, ಇವನನ್ನು ಯಾರು ಕೂಡ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ನಿನ್ನ ದೂರ ತಳ್ಳಿರ್ಬೋದು. ಈತ ಒಬ್ಬ ರೋಗಿ, ಈಕೆ ಒಬ್ಬ ರೋಗಿ, ಇವಳ ಹತ್ರ ಏನೂ ಇಲ್ಲ, ಇವರನ್ನು ನಾನು ನೋಡಿದರೆ ಏನು ಸಿಗಲ್ಲ ಅಂತ ನಿಮ್ಮನ್ನು ದೂರ ಮಾಡಿರ್ಬೋದು. ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ನಿನ್ನ ಹೃದಯದಲ್ಲಿ ನಡೆಯುವಂಥ ಆ ಒಂದು ಪ್ರಾರ್ಥನೆ, ಜಜ್ಜಿದ ಮನಸ್ಸಿನಿಂದ ನೀನು ನನಗೆ ಮಾಡ್ತಿರೋ ಆ ಮೊರೆ, ಆ ಪ್ರಾರ್ಥನೆ ನಾನು ಕೇಳಿದ್ದೇನೆ, ನಿನ್ನ ಕೂಗು ನನಗೆ ಕೇಳಿಸಿದೆ. ಕೀರ್ತನೆ 34 ದೇವರಿ ವಾಗ್ದಾನವನ್ನು ಮಾತಾಡ್ತಾರೆ ನೋಡಿ ಪ್ರಿಯರೇ. 6ನೇ ವಾಕ್ಯ ನೋಡೋಣ. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು. ಕಷ್ಟದಲ್ಲಿರುವಂಥ ಆ ಮನುಷ್ಯ ಮೊರೆ ಇಡಲು, ಅವನು ಪ್ರಾರ್ಥಿಸಲು ದೇವರು ಅವನ ಎಲ್ಲ ಕಷ್ಟಗಳಿಂದ, ಬಾಧೆಯಿಂದ ಅವನನ್ನು ಬಿಡಿಸಿದರು. ಅವನಿಗೆ ವಿಶೇಷವಾದ ರಕ್ಷಣೆ ಕೊಟ್ಟರು. ಯಾಕೋಬನನ್ನು ಆಶೀರ್ವದಿಸಿದ ಅದೇ ಪರಮ ತಂದೆ ಈ ದಿನ ನಿಮ್ಮ ಕಷ್ಟಗಳನ್ನು, ನಿಮ್ಮ ದುಃಖವನ್ನು, ನಿಮ್ಮ ವ್ಯಾಧಿಯನ್ನು, ನಿಮ್ಮ ಚಿಂತೆಯನ್ನು, ನೀವು ಎಂಥ ಸ್ಥಿತಿಗತಿಯಲ್ಲಿದ್ದರೂ, ನೀವು ಅಪಮಾನಕ್ಕೆ ಈಡಾಗಿದ್ದೀರೋ, ನಿಮ್ಮ ಹೆಸರು
ಏನು ಅಲ್ಲ ಅನ್ನೋ ಸ್ಥಿತಿಯಲ್ಲಿ ಹೋಗಿದೆಯೋ, ನಿಮ್ಮ ಹೆಸರು ಎಲ್ಲರೂ ಕೂಡ ದೂಷಣೆ ಮಾಡ್ತಾ ಇದ್ದಾರೋ, ಓ ಈತ ಒಬ್ಬ ಪಾಪಿ ಅಂತ ನಿನ್ನನ್ನು ಹೇಳ್ತಾ ಇದ್ದಾರೋ, ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿಯಿಂದ ಅಂಗೀಕರಿಸಿ ಆತನು ನಿನ್ನ ಪ್ರಾರ್ಥನೆ ಬೇಡಿಕೆ ಆತನ ಬಳಿಯಲ್ಲಿ ಸ್ವೀಕರಿಸಿ ಆತನ ಹೇಳ್ತಾರೆ, ನೀನು ನನ್ನ ಪ್ರಿಯ ಮಗನು, ನೀನು ನನ್ನ ಪ್ರಿಯ ಮಗಳು, ನೀನು ನಾನು ಆರಿಸಿದ ಇಸ್ರಾಯೇಲ್, ನನ್ನ ಆಶೀರ್ವಾದ ನಿಧಿ ನೀನು, ನೀನೇ ಆಶೀರ್ವಾದವನ್ನು ಹೊಂದಿದ ನಿಧಿ ಎಂಬುದಾಗಿ ಕರ್ತನೆ ಹೇಳ್ತಾರೆ. ರಾಜಕುಮಾರ ನೀನು, ರಾಜಕುಮಾರಿ ನೀನು, ದೇವಾದಿ ದೇವನ ಮಗನು. ಭಯಪಡಬೇಡ್ರಿ, ದೇವರು ನಿಮ್ಮ ಸಂಗಡ ಇದ್ದಾರೆ. ಪ್ರಾರ್ಥಿಸಿ. ಎಂಥ ಕಷ್ಟದಲ್ಲಿದ್ದರು, ಎಂಥ ಇಕ್ಕಟ್ಟಲ್ಲಿದ್ದರು ಆ ಮನುಷ್ಯನ ಮೊರೆಯನ್ನು ದೇವರು ಕೇಳ್ತಾರೆ. ಏಸಪ್ಪ ನಿನ್ನ ಪ್ರಾರ್ಥನೆ ಕೇಳಿದ್ದಾರೆ, ನಿಮ್ಮ ಕೂಗನ್ನು ಕೇಳಿದ್ದಾರೆ, ನಿಮ್ಮ ದುಃಖವನ್ನು ನೋಡಿದ್ದಾರೆ, ನಿಮ್ಮ ಸಂಕಷ್ಟ ನೋಡಿದ್ದಾರೆ. ಓ ನನ್ನ ಪ್ರಿಯ ಮಗನು, ಓ ನನ್ನ ಪ್ರಿಯ ಮಗಳು, ಅವಳನ್ನೇ ನಾನು ಆಶೀರ್ವದಿಸ್ತೇನೆ. ನಿನ್ನನ್ನೇ ಕುರಿತು ಕರ್ತನು ಈ ವಾಕ್ಯವನ್ನು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ದೇವರು ಇರ್ತಾರೆ. ಅದೇ 34ನೇ ಕೀರ್ತನೆ 17-18ರಲ್ಲಿ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಅವನ ಎಲ್ಲ ಕಷ್ಟಗಳಿಂದ ಬಿಡಿಸಿದನು, ಮುರಿದ ಮನಸ್ಸುಳ್ಳವರನ್ನು ಕಟ್ಟಿ ವಾಸಿ ಮಾಡುವಾತನು. ದೇವರು ಮುರಿದಂಥ ಮನಸ್ಸುಳ್ಳವರಾಗಿದ್ದೀರೋ ಇವತ್ತು? ಕರ್ತನು ನಿಮ್ಮ ಮನಸ್ಸನ್ನು ಬಲ್ಲವರು, ನಿಮ್ಮ ದುಃಖವನ್ನು ಬಲ್ಲವರು. ಪರಿಶುದ್ಧಾತ್ಮ ದೇವರು ನಮ್ಮನ್ನು ಸಹಾಯಕನಾಗಿ ನಮ್ಮ ಬಳಿ ಬಂದು ಆತ ನಿನ್ನ ಕಣ್ಣೀರನ್ನು, ನಿನ್ನ ದುಃಖವನ್ನು ಶಮನಪಡಿಸಿ ನಿನ್ನನ್ನು ಹೇರಳವಾಗಿ ಆಶೀರ್ವದಿಸ್ತಾರೆ. ಆ ದಿನದಲ್ಲಿ ನಾನು ನನ್ನ ತಾಯಿ ಇಬ್ಬರು ಕೂಡ ಪ್ರಾರ್ಥನೆ ಮಾಡಿದೆ. ತುಂಬ ವಿಷಯಗಳು ನಮ್ಮ ಬಳಿಯಲ್ಲಿ, ವಿಷಯಗಳು ಭಾಳಷ್ಟು ಇದ್ದು, ದೇವರೇ ಯಾಕಪ್ಪ ನಮ್ಮ ಪ್ರಾರ್ಥನೆ ನೀನು ಕೇಳ್ತಾ ಇಲ್ವಾ, ನಮ್ಮ ಕೂಗು ಕೇಳ್ತಾ ಇಲ್ವಾ? ನನ್ನ ತಾಯಿ ಅಸ್ತಮಾ ರೋಗದಿಂದ ಭಾಳ ಬಳಲ್ತಾ ಇದ್ದರು. ಅವರು ಒಂದು ಸ್ವರವೂ ಕೂಡ ಎತ್ತಿ ಮಾತಾಡೋಕೆ ಅವ್ರ ಕೈ ಶಕ್ತಿ ಆಗ್ತಿರಲಿಲ್ಲ. ಯಾವಾಗಲೂ ಕೆಮ್ತಾನೇ ಇರ್ತಿದ್ರು. ಆ ಸಂದರ್ಭ ನನ್ನ ತಾಯಿ ತುಂಬ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ದಾರೆ, ದುಃಖ ಭಾರದಿಂದ ದೇವ್ರ ಹತ್ರ ಬೇಡಿದ್ದಾರೆ. ನಾವು ರಕ್ಷಣೆ ಬಂದಿದ್ದೇ ನನ್ನ ತಾಯಿಯವರು ಅನಾರೋಗ್ಯದ ನಿಮಿತ್ತ. ನನ್ನ ತಾಯಿಯನ್ನು ಗುಣಪಡಿಸೋ ವೈದ್ಯನ ಯಾರಾದರೂ ಇದ್ದಾರೋ ಅಂತ ನಾವು ಎಲ್ಲೆಲ್ಲೂ ಕೂಡ ತಡವಾಡಿಸಿದ್ದೀವಿ. ದುಃಖಿತರಾಗಿ ಅನೇಕ ವೈದ್ಯರ ಬಳಿ ಹೋಗಿ ಬೇಡಿದ್ದೀವಿ. ಆದರೆ ನನ್ನ ತಾಯಿಯನ್ನು ಸ್ವಸ್ಥ ಮಾಡಲಿಕ್ಕೆ ಯಾರೂ ಕೂಡ ಆಗಲಿಲ್ಲ. ಆ ಸಂದರ್ಭದಲ್ಲಿ ನನ್ನ ದೇವರು ನಮ್ಮ ಬಾಗಿಲನ್ನು ತಟ್ಟಿ ಬಂದರು. ಯೇಸು ಸ್ವಾಮಿ ನನ್ನ ತಾಯಿಯ ಕೂಗನ್ನು ಕೇಳಿದರು, ಅವರ ಪ್ರಾರ್ಥನೆ ಕೇಳಿದರು, ಅವರ ಮೊರೆಯನ್ನು ಕೇಳಿದರು, ಅವರ ಕಣ್ಣೀರನ್ನು ನೋಡಿದರು. ನನ್ನ ದೇವರು ಅವರನ್ನು ಮುಟ್ಟಿ ಗುಣ ಮಾಡಿದರು. ಅವರ ರೋಗ ಸಂಪೂರ್ಣವಾಗಿ ಅವರಿಂದ ಬಿಡುಗಡೆ ಆಗಿ ನನ್ನ ತಾಯಿ ನನ್ನ ಜೊತೆ ಸೇರಿ ಸೇವೆಗಾಗಿ ಎಲ್ಲಿ ನಾವು ಹೋಗ್ತೀವೋ ಆ ಜಾಗದಲ್ಲೆಲ್ಲ ಭಾಳ ಒಮ್ಮನಸ್ಸಿನಿಂದ ನನ್ನ ಜೊತೆ ಸೇರಿ ಸೇವೆಗೆ ಬಂದರು. ಅನೇಕರಿಗೆ ಆ ಯೇಸು ಸ್ವಾಮಿಯ ಅಮೂಲ್ಯ ನಾಮವನ್ನು ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿದರು, ದೇವರನ್ನು ಕೊಂಡಾಡಿದರು. ಅದೇ ಅದ್ಭುತ ಸಾಕ್ಷಿ ಎಲ್ಲ ಕಡೆಗಳಲ್ಲಿ ಪ್ರಸರಿಸಿದರು. ಈ ದಿನ ಯೇಸು ಪ್ರಾರ್ಥನಾ ಮಂದಿರದಲ್ಲಿ ಅದ್ಭುತದೊಂದಿಗೆ ಸುವಾರ್ತೆ ನಾವು ಸಾರ್ತಾ ಇರೋದು. ಯಾರೇ ರೋಗದಲ್ಲಿ ಬರಲಿ, ಯಾರೇ ಚಿಂತೆಯಲ್ಲಿ, ಯಾರೇ ನೋವನ್ನು ಹೊತ್ಕೊಂಬಂದು ನಾವು ಅವರಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥಿಸ್ತೇವೆ. ನಾವು ಪ್ರಾರ್ಥಿಸುವಾಗ ನನ್ನ ದೇವರು ದೊಡ್ಡ ದೊಡ್ಡ ವ್ಯಾಧಿಗಳನ್ನು, ಅವರು ಅಸಾಧ್ಯ ಅನ್ನುವಂಥ ಡಾಕ್ಟರೆಲ್ಲ ವೈದ್ಯರು ಕೈ ಬಿಟ್ಟಿರುವಂಥ ರೋಗಿಗಳನ್ನು ಏಸಪ್ಪ ಗುಣ ಮಾಡಿ ಅದ್ಭುತ ಸಾಕ್ಷಿಗಳನ್ನು ಎಬ್ಬರಿಸಿದ್ದಾರೆ ಪ್ರಿಯರೇ. ಎಂದು ಅದೇ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ನಂಬಿಕೆ ಇಡಿ, ಕರ್ತನು ಮಹಿಮೆಯಾದ ಅದ್ಭುತ ಮಾಡ್ತಾರೆ. ನೀತಿವಂತನಿಗೆ ಸಂಭವಿಸುವ ಕಷ್ಟ ಅನೇಕವಿರ್ಬೋದು. ಇವತ್ತು ನೀತಿವಂತರಾಗಿ ನೀವಿರ್ಬೋದು. ಪ್ರಾರ್ಥನೆ ಎಂಥ ಸ್ಥಿತಿಗತಿಯಲ್ಲಿದ್ದರೂ ನೀವು ಪ್ರೇಯರ್ ಮಾಡ್ತಾ ಇರ್ಬೋದು. ನಿಮ್ಮ ಪ್ರಾರ್ಥನೆ, ನಿಮ್ಮ ಕಣ್ಣೀರು, ನಿಮ್ಮ ಕೂಗು ಏಸಪ್ಪನ ಕೇಳಿಸಿದೆ. ಆತ ನಿಮ್ಮ ಕಣ್ಣೀರನ್ನು ಒರೆಸ್ತಾರೆ, ನಿಮ್ಮ ದುಃಖವನ್ನು ಶಮನಗೊಳಿಸ್ತಾರೆ. ಈ ದಿನ ನಿಮ್ಮನ್ನು ಹಾಸಿಗೆ ಮೇಲಿಂದ ಮೇಲಕ್ಕೆತ್ತಾರೆ. ದೇವರು ನಿಮ್ಮನ್ನು ಎಬ್ಬಿಸಿ ನಡೆಸ್ತಾರೆ. ನಡೆಯೋಕ್ಕೆ ಸ್ಥಿತಿಗತಿ ಆಗೋದೇ ಇಲ್ವೋ, ದೇವರೇ ನಾನು ಸಂಪೂರ್ಣ ಬಿದ್ದು ಹೋಗಿದ್ದೇನಂತ ಇರ್ಬೋದು, ಏಸಪ್ಪ ನಿಮ್ಮನ್ನು ಮುಟ್ಟಿ ಗುಣ ಮಾಡ್ತಾರೆ. ಆತನ ಅದ್ಭುತ ಶಕ್ತಿ, ಆತನ ಮಹಿಮೆಯುಳ್ಳ ಶಕ್ತಿ ನಿಮ್ಮ ಮೇಲೆ ಇಳಿಯುತ್ತೆ ಪ್ರಿಯರೇ.
ಆತ ನಿನ್ನ ಪ್ರಾರ್ಥನೆ ಕೇಳ್ತಾರೆ. ಪ್ರಾರ್ಥನೆ ಮಾಡಿ ಪ್ರಾರ್ಥಿಸು ಅಷ್ಟೇ, ಆತನನ್ನು ಲಾಲಿಸ್ತಾರೆ. ದೇವರ ಶಕ್ತಿ ಅಪರಿಮಿತವಾದದ್ದು ಪ್ರಿಯರೇ. ಯೆಶಾಯ 53:5 ವಾಕ್ಯದಲ್ಲಿ ಕರ್ತನೆ ಹೇಳ್ತಾರೆ, ನಿನಗೋಸ್ಕರ ನಾನು ಜಜ್ಜಲ್ಪಟ್ಟೆ, ನಿನಗೆ ಸುಶಾಂತಿಯನ್ನುಂಟು ಮಾಡಲು ನಾನೆಲ್ಲ ದಂಡನೆಯನ್ನು ವಹಿಸಿಕೊಂಡಿದ್ದೇನೆ ಅಂತ ಯೇಸಪ್ಪ ಹೇಳ್ತಾರೆ. ಇಗೋ ನನ್ನ ಬಾಸುಂಡೆಯಿಂದ ನಿನಗೆ ಗುಣವಾಗಿದೆ, ನಿಮಗೆ ಗುಣವಾಗಿದೆ. ಇವತ್ತು ಆತನ ಮೇಲೆ ಹೊತ್ತಂಥ ಆ ಬಾಸುಂಡೆ ನಮ್ಮ ರೋಗದ ಗುರುತುಗಳು ಪ್ರಿಯರೇ. ನಿನ್ನ ನನ್ನ ವ್ಯಾಧಿ ಕರ್ತನು ಹೊತ್ತು ತೀರಿಸಿದ್ದಾರೆ. ಆತನೇ ಆ ವ್ಯಾಧಿಯನ್ನು ಹೊತ್ತು ಬಿಡುಗಡೆ ಕೊಟ್ಟಿದ್ದಾರೆ. ಪ್ರಾರ್ಥಿಸು. ಯಾವ ಸಮಸ್ಯೆ ಬಂದರೂ ಪ್ರಾರ್ಥಿಸು, ಹೊರಡು, ಪ್ರಾರ್ಥಿಸು. ನೀನು ಪ್ರಾರ್ಥಿಸುವಾಗ ಏನಾದರೂ ಒಂದು ಸಂಭವಿಸುತ್ತೆ. ಯಾರ ಮನೆಯಲ್ಲಿ ಪ್ರಾರ್ಥನೆ ಇರೋದಿಲ್ವೋ ಅಲ್ಲಿ ಅಂಧಕಾರದ ದೊರೆತನ ಕಾರ್ಯಗಳು ನಡೀತಾ ಇರೋದು. ಎಲ್ಲಿ ಪ್ರಾರ್ಥನೆ ನಡೀತಾ ಇರುತ್ತೋ ಅಲ್ಲಿ ದೇವರ ಶಕ್ತಿ ಆವರಿಸ್ಕೊಳ್ಳುತ್ತೆ. ಪ್ರಾರ್ಥನೆಯಿಂದಲೇ ಬಿಡುಗಡೆ, ಪ್ರಾರ್ಥನೆಯಿಂದಲೇ ಜೀವಿತ. ಪ್ರಾರ್ಥಿಸು, ಪ್ರಾರ್ಥಿಸು. ದೇವರು ಹೇಳ್ತಾರೆ, ನೀನು ಪ್ರಾರ್ಥಿಸು. ದಾನಿಯೇಲ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ದ. ದೇವರು ಸಿಂಹದ ಬಾಯಿಗಳನ್ನೆಲ್ಲ ಕಟ್ಟಿ ಹಾಕ್ಬಿಟ್ರು. ದಾನಿಯೇಲನನ್ನು ದೇವರು ವಿಶೇಷ ರಕ್ಷಣೆ ಕೊಟ್ಟು ಕಾಪಾಡಿದರು. ಆ ಸಿಂಹಗಳ ಬಾಯಿಗಳನ್ನು ಕಟ್ಟಿ ಹಾಕಿ ಆತನ ಮುಂದೆ ಯಾವ ಸಿಂಹಗಳು ಕೂಡ ಆರ್ಭಟಿಸದಂತೆ ಆತನು ಅವುಗಳ ಬಾಯಿಗಳನ್ನು ಮುಚ್ಚಾಕಿದರು. ಇದು ದಾನಿಯೇಲ ಮಾಡಿದ ದಿನದ 3 ಆವರ್ತಿಯ ಪ್ರಾರ್ಥನೆ. ಅವನ ಪ್ರಾರ್ಥನೆ ಜೀವಿತ ಅಷ್ಟು ಸಮೃದ್ಧಿಯಾಗಿತ್ತು. ಆತನಿಗೆ ಏನೇ ಕಷ್ಟ ಬಂದರೂ ತನ್ನ ಪ್ರಾರ್ಥನೆ ಜೀವಿತವನ್ನು ಅವನು ಬಿಡ್ತಿರ್ಲಿಲ್ಲ. ದಿನಕ್ಕೆ 3 ಆವರ್ತಿ ಆತನ ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ತಾನೇ ಇರ್ತಿದ್ದ. ಆ ಪ್ರಾರ್ಥನೆ ನಿಮಿತ್ತ ಆತನಿಗೆ ಎಲ್ಲಿ ಹೋದರೂ ಜಯ, ಎಲ್ಲಿ ಹೋದರೂ ದೇವರು ಅವನನ್ನು ಉತ್ತಮವಾದ ಅಭಿವೃದ್ಧಿ, ಆಶೀರ್ವಾದ ದಾನಿಯೇಲನಿಗೆ ಅನುಗ್ರಹಿಸ್ತಾ ಇತ್ತು. ಅದೇ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಯನ್ನು ಅಳವಡಿಸ್ಕೊಡ್ರಿ. ದೇವರೊಂದಿಗೆ ಮಾತಾಡ್ರಿ. ದೇವರ ಸಂಗಡ ಮಾತಾಡಿ, ಸಂಭಾಷಿಸಿ. ನನ್ನನ್ನು ಪ್ರೀತಿಸೋರನ್ನು ನಾನು ಪ್ರೀತಿಸ್ತೇನೆ ಅಂತ ಕರ್ತನೆ ಹೇಳ್ತಾರೆ. ದೇವರನ್ನು ಪ್ರೀತಿಸಿ, ಗೌರವಿಸಿ, ಸನ್ಮಾನಿಸಿ, ಆರಾಧಿಸಿ, ಸ್ತುತಿಸಿ, ಪ್ರಾರ್ಥಿಸಿ. ನಿನ್ನ ಪ್ರಾರ್ಥನೆ ಎಷ್ಟು ಬಲವಾಗಿದೆಯೋ ಅಷ್ಟು ಕರ್ತನ ಆತ್ಮ ಕಾರ್ಯ ಮಾಡ್ತಾವೆ. ಮುರಿದ ಮನಸ್ಸುಳ್ಳವರಾಗಿ ನೀವು ಮೊರೆ ಇಟ್ಟರು ಕರ್ತನ ಮುರಿದ ಮನಸ್ಸನ್ನು ಕಟ್ಟಿ ಇಂದು ವಾಸಿ ಮಾಡ್ತಾರೆ. ದೇವರ ಶಕ್ತಿ ಅಪರಿಮಿತವಾದದ್ದು ಪ್ರಿಯರೇ. ದೇವರು ನಮ್ಮೆಲ್ಲರನ್ನ ಪ್ರಾರ್ಥಿಸೋ ಆತ್ಮದಿಂದ ತುಂಬಲಿ. ನಿಮ್ಮೆಲ್ಲರನ್ನು ಕರ್ತನು ಈ ವಾಕ್ಯ ಸಂದೇಶದ ಮೂಲಕ ಮಾತಾಡಿದ ದಿನ ದಾನಿಯೇಲನಿಗೆ ಹೇಗೆ 3 ಆವರ್ತಿ ನಾನು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗ ಮನಸ್ಸಿನಿಂದ ಆತನು ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡಿ, ಅದೇ ಪ್ರಾರ್ಥನೆ ಜೀವಿತ ಕರ್ತ ನಿಮಗೆ ಕೊಡ್ತಾ ಇದ್ದಾರೆ. ಪ್ರಾರ್ಥಿಸಿ. ಪ್ರಾರ್ಥನೆ ಮಾಡುವಾಗ ದೇವರ ಜೊತೆ ಸಂಬಂಧ ಹೆಚ್ಚಾಗುತ್ತೆ, ದೇವರ ಜೊತೆ ಅನ್ಯೂನ್ಯತೆ ಹೆಚ್ಚಾಗುತ್ತೆ, ದೇವರೊಟ್ಟಿಗೆ ಪ್ರೀತಿ ಐಕ್ಯತೆ ಹೆಚ್ಚಾಗುತ್ತೆ, ದೇವರ ಪ್ರೀತಿಯೂ ನಮ್ಮ ಮೇಲೆ ಅಧಿಕವಾಗುತ್ತೆ, ಆಶೀರ್ವಾದ ಅಭಿವೃದ್ಧಿ ಹೆಚ್ಚಾಗುತ್ತೆ. ಸೋತು ಹೋದೆ ಪ್ರಾರ್ಥನೆ ಮಾಡಿ, ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಎಂಥ ಸಂದರ್ಭ ಬಂದರೂ ಬಿಡಬೇಡಿ, ಪ್ರಾರ್ಥನೆ ಮಾಡಿ, ಪ್ರಾರ್ಥಿಸಿ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಇಂದು ಸದುತ್ತರ ಕೊಡ್ತಾ ಇದ್ದಾರೆ. ನನ್ನೊಂದಿಗೆ ಸೇರಿ ಪ್ರಾರ್ಥಿಸಿ. ಈ ದಿನ ನೀವು ಯಾವ ಸ್ಥಿತಿಗತಿಲಿದ್ರು, ಎಂಥ ವ್ಯಾಧಿಗ್ರಸ್ತರಾಗಿ ಬಿದ್ದಿದ್ರು, ಕರ್ತನು ಅಲ್ಲಿಂದ ನಿಮ್ಮನ್ನು ಎಬ್ಬಿಸ ಶಕ್ತನು. ಆತನ ಅದ್ಭುತ ಶಕ್ತಿ ನಿಮ್ಮ ಮೇಲೆ ಇಳಿಯುತ್ತೆ. ಪ್ರಾರ್ಥಿಸೋಣ. ಥ್ಯಾಂಕ್ ಯು ಹೆವನ್ಲಿ ಫಾದರ್. ಮಹಿಮೆಯುಳ್ಳ ತಂದೆಯೇ, ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಅಪ್ಪ, ಪವಿತ್ರಾತ್ಮನೇ ಅವರ ಮೇಲೆ ನಿನ್ನ ಶಕ್ತಿ ಇಳಿಯಲಿ. ಒಂದು ವೇಳೆ ಅವರು ಪ್ರಾರ್ಥನೆ ಜೀವಿತದಲ್ಲಿ ಬಿದ್ದು ಹೋಗಿದ್ದಾರೋ ಎಂದು ಅವರು ತಿರುಗಿ ಕಟ್ಟು ಸ್ವಾಮಿ, ಕಟ್ಟು ಏಸಪ್ಪ. ಶೋಧನೆ ನಿಮಿತ್ತ, ವೇದನೆ ನಿಮಿತ್ತ, ಅನೇಕವಾದಂಥ ನೋವು ಬಾಧೆಯ ನಿಮಿತ್ತ, ವ್ಯಾಧಿಯ ನಿಮಿತ್ತ ದೇವರೇ ಪ್ರಾರ್ಥನೆ ಮಾಡಲಾಗದೆ ಹೃದಯಂತರಾಳದಲ್ಲಿ ಕರ್ತನೇ ನನ್ನನ್ನು ಯಾವಾಗ ನೀನು ಸ್ವಸ್ಥಪಡಿಸ್ತಿ, ನನ್ನನ್ನು ಯಾವಾಗ ರಕ್ಷಿಸುವಿ ತಂದೆ, ನನ್ನನ್ನು ರಕ್ಷಿಸು, ನನ್ನನ್ನು ರಕ್ಷಿಸು, ನನ್ನ ಗುಣಪಡಿಸು, ನನ್ನ ವ್ಯಾಧಿಯನ್ನು ಬಿಡುಗಡೆ ಕೊಡಪ್ಪ ಅಂತ ಅಂಗಲಾಚಿ ಮೊರೆ ಇಡ್ತಾ ಇದ್ದಾರಪ್ಪ.
ಅವ್ರ ಹೃದಯ ವೇದನೆ ನಿನಗೆ ಗೊತ್ತು ಏಸಪ್ಪ. ಅವರ ಕಣ್ಣೀರನ್ನು ನೀನು ನೋಡಿದ್ದೀರ ಸ್ವಾಮಿ. ಅಪ್ಪ, ಅವರು ನಿನ್ನಲ್ಲಿ ಮೊರೆ ಇಡ್ತಾ ಇದ್ದಾರೆ, ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದಾರೆ. ಪರಿಶುದ್ಧಾತ್ಮ ದೇವರೇ, ಈಗಲೇ ಅವರ ಮೇಲೆ ನಿನ್ನ ಶಕ್ತಿ ಇಳಿಯಲಿ ಸ್ವಾಮಿ. ಒಬ್ಬೊಬ್ಬ ರೋಗಿಯ ಮೇಲೂ ನಿನ್ನ ಶಕ್ತಿ ಆವರಿಸಲಿ ರಾಜ. ಅವರೆಂಥ ಸ್ಥಿತಿಗತಿಯಲ್ಲಿದ್ದರು ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ, ಎಲ್ಲ ವ್ಯಾಧಿಗಳು ಅವರ ಶರೀರದಿಂದ ಬಿಡಲಿ ಎಂದು ಆಜ್ಞೆ ಕೊಡ್ತೇನೆ. ದುಷ್ಟ ಶಕ್ತಿಗಳ ಬಂಧನ ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಐ ಕಮಾಂಡ್ ಯು ಲಾರ್ಡ್ ಇನ್ ದ ನೇಮ್ ಆಫ್ ಜೀಸಸ್ ನೇಮ್. ಯು ಟಚ್ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನೆಯವರು ಸ್ಪರ್ಶಿಸು. ಮುರಿದ ಮನಸ್ಸುಳ್ಳವರಾಗಿ ಯಾಕೋಬನಂತೆ ಒಂಟಿತನದಿಂದ ಕೂಗುತ್ತಿದ್ದಾರಪ್ಪ. ನನಗೆ ಯಾರೂ ಇಲ್ಲವೇ, ನನಗೆ ಸಹಾಯ ಮಾಡೋರೊಬ್ಬರೂ ಇಲ್ಲ ಎಂಬುದಾಗಿ ಅಂಗಲಾಚ್ತಾ ಇದ್ದಾರೆ ಸ್ವಾಮಿ. ಅವರ ಅನಾಥ ಸ್ಥಿತಿಯಿಂದ ಅವ್ರಿಗೆ ಬಿಡುಗಡೆ ಕೊಡು. ಅವರ ಕಣ್ಣೀರನ್ನು ನೋಡು ಏಸಪ್ಪ. ಅವರ ಚೆಚ್ಚಿದ ಮನಸ್ಸನ್ನು ನೋಡು ದೇವನೇ, ಅವ್ರಿಗೆ ಬಿಡುಗಡೆ ಕೊಡು. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಎಲ್ಲ ಕಷ್ಟಗಳಿಂದ ಅವನನ್ನು ಬಿಡಿಸಿದನು ಎಂದು ವಾಗ್ದಾನ ಮಾಡಿದ್ಯಲ್ಲಪ್ಪ. ಅವರಿಗೆ ಬಿಡುಗಡೆ ಕೊಡು. ಈಗಲೇ ಅವರು ಬಿಡುಗಡೆ ಹೊಂದಲಿ ಯೇಸುವಿನ ನಾಮದಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್ ನೇಮ್. ಕರ್ತನ ಶಕ್ತಿ ನಿನ್ನ ಮೇಲೆ ಇಳಿತಾ ಇದೆ ಪ್ರಿಯ ಸಹೋದರ. ಎಲ್ಲವನ್ನ ಕಳೆದುಕೊಂಡು ಅಂಗಲಾಚಿ ಕೂಗ್ತಾ ಇದ್ದೀರಿ. ದೇವರು ನಿಮ್ಮ ಕೂಗನ್ನು ಕೇಳಿದ್ದಾರೆ, ನಿಮ್ಮ ಕಣ್ಣೀರನ್ನು ನೋಡಿದ್ದಾರೆ, ನಿಮ್ಮ ಪ್ರಾರ್ಥನೆಗೆ ಸದುತ್ತರ ದಯಪಾಲಿಸ್ತಾ ಇದ್ದಾರೆ. ಯಾಕೋಬನಂತೆ ಒಂಟಿಗನಾಗಿ ಕೂಗ್ತಾ ಇರುವಂಥ ನಿನ್ನನ್ನೇ ಕರ್ತನು ಕೂಗಿ ಆತನು ಸ್ವರವೆತ್ತಿ ಹೇಳ್ತಾ ಇದ್ದಾರೆ, ಇಂದಿನಿಂದ ನಿನ್ನ ನಾಮವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಇಸ್ರಾಯೇಲ್, ಆತನ ರಾಜಕುಮಾರನಾಗಿ ನಿನ್ನನ್ನು ಮಾರ್ಪಡಿಸ್ತಾ ಇದ್ದಾರೆ, ರಾಜಕುಮಾರಿಯಾಗಿ ನಿನ್ನನ್ನೇ ಮಾರ್ಪಡಿಸ್ತಾ ಇದ್ದಾರೆ ಸಹೋದರಿ. ಅನೇಕ ಆಶೀರ್ವಾದದ ಬಾಗಿಲುಗಳು ನಿನಗಾಗಿ ತೆರೆಯಲ್ಪಡ್ತಾ ಇದೆ. ಲಾರ್ಡ್, ಯು ಓಪನ್ ದ ವೇ ಲಾರ್ಡ್. ಅವರ ಕೆಲಸಕ್ಕಾಗಿ ಮಾರ್ಗ ತೆರೆಯಲಿ ಯೇಸುವಿನ ನಾಮದಲ್ಲಿ. ಅವರು ಏನೇನು ಬೇಡುತ್ತಿದ್ದಾರೋ ತಂದೆ ನಿನಗೆ ಗೊತ್ತಿದೆ ತಂದೆ. ಅವರು ಉತ್ತಮ ಒಂದು ಕೆಲಸಕ್ಕಾಗಿಯೂ ಕರ್ತನೆ ನಿನ್ನಲ್ಲಿ ಮೊರೆ ಇಟ್ಟಿದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ. ದೂರ ಪ್ರಾಂತ್ಯಕ್ಕಾಗಿ ಹೋಗುವುದಕ್ಕಾಗಿಯೂ ಕರ್ತನೆ ಈಗಲೇ ಅವರಿಗಾಗಿ ಒಂದು ಅದ್ಭುತ ಮಾಡು ಏಸಯ್ಯ. ಈಗ ನೀನು ಅದ್ಭುತ ಮಾಡು ಪ್ರಭು. ಪರಿಶುದ್ಧಾತ್ಮನವರ ಮೇಲಿನ ಆವರಿಸಿಕೋ ಸ್ವಾಮಿ. ಅವರ ಕೆಲಸ ಕಾರ್ಯಗಳು ಸಫಲವಾಗಲಿ. ಅವರ ಅಭಿವೃದ್ಧಿಗೆ ತಾರಪ್ಪ. ಅದ್ಭುತದೊಂದಿಗೆ ಸ್ವಾಮಿ ಈ ಕಾರ್ಯಗಳೆಲ್ಲವೂ ಸ್ವಾಮಿ ಸಫಲವಾಗಲಿ. ಅವ್ರ ಕೈ ಹಚ್ಚಿದ ಕಾರ್ಯಗಳು ಸಫಲವಾಗಲಿ ಯೇಸುವಿನ ನಾಮದಲ್ಲಿ. ಅವರ ವ್ಯಾಧಿ ಎಲ್ಲವರ ಶರೀರದಿಂದ ಬಿಟ್ಟು ಹೋಗಲಿ. ಕಮ್ ಔಟ್, ಲೀವ್ ಜೀಸಸ್ ನೇಮ್. ಬಿಡು ಯೇಸುವಿನ ನಾಮದಲ್ಲಿ. ತಂದೆಯವರು ಆರೋಗ್ಯದಿಂದ ತುಂಬಲಿ, ಬಲದಿಂದ ತುಂಬಲಿ. ಯಾರ್ಯಾರು ಪ್ರಾರ್ಥನೆ ಮಾಡಲು ಸಾಧ್ಯವೇ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರಪ್ಪ, ಅಂಥವರಿಗಾಗಿ ನಾನು ಮೊರೆ ಇಡ್ತಾ ಇದ್ದೇನೆ ಅಪ್ಪ. ಅವರ ಮನಸ್ಸಿನಲ್ಲಿಯೋ ಹೃದಯದಲ್ಲಿ ಕಠಿಣತ್ವವನ್ನು ತಂದಿರುವ ದುರಾತ್ಮ, ಎಲ್ಲ ದೆವ್ವ ಪಿಚಾಚಿಯ ಕಾರ್ಯಗಳು ಪ್ರಾರ್ಥನೆ ಮಾಡಲು ಅಡ್ಡಿಪಡಿಸುತ್ತ ದುಷ್ಟ ಆತ್ಮವೇ ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸ್ತಾ ಇದ್ದೇನೆ, ಬಿಡು ಆ ಶರೀರದಿಂದ. ಕಮ್ ಔಟ್ ಅಂಡ್ ಲೀವ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗು ಕರ್ತನೇ. ಇಂದಿನಿಂದ ಅವರು ಪ್ರಾರ್ಥಿಸುವಂಥ ಪ್ರಿಯ ಮಗಳಾಗಿ ಮಾರ್ಪಡಲಿ. ಕರ್ತನೆ ಆಶೀರ್ವದಿಸು, ಅವರನ್ನು ಆವರಿಸಿಕೋ ಸ್ವಾಮಿ. ತಂದೆ, ನಿನ್ನ ಹಸ್ತ ಇಟ್ಟೀಗ ಬಿಡುಗಡೆ ಕೊಡುತ್ತಾ ಇರೋದು ಸ್ತೋತ್ರ. ನೀನು ಅದ್ಭುತ ಮಾಡ್ತಾ ಇದ್ದೀರಾ, ಸ್ತೋತ್ರಮಪ್ಪ. ಥ್ಯಾಂಕ್ ಯು ಜೀಸಸ್. ಯೌವನಸ್ಥ ಮಕ್ಕಳು ಸ್ವಾಮಿ ಅನೇಕ ವೇದನೆಯಲ್ಲಿದ್ದಾರೆ, ಇಕ್ಕಟ್ಟಿನಲ್ಲಿದ್ದಾರೆ ಸ್ವಾಮಿ. ಪಾಪದ ನಿಮಿತ್ತ ಅವರು ವ್ಯಾಧಿಗ್ರಸ್ತರಾಗಿ ಬಿದ್ದುಕೊಂಡಿದ್ದಾರೆ. ಯೌವನಸ್ಥರಿಗಾಗಿ ನಾನು ಪ್ರಾರ್ಥಿಸ್ತೇನೆ, ಏಳು ಪ್ರಕಾಶಿಸು. ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯವಾಗಿದೆ ಎಂದ ದೇವನು. ಅಪ್ಪ, ಅವರ ಮೇಲೆ ನಿನ್ನ ಬೆಳಕು ಉದಯವಾಗಲಿ. ಎಲ್ಲ ಯೌವನಸ್ಥ ಮಕ್ಕಳನ್ನು ನೀನು ಸ್ಪರ್ಶಿಸು ದೇವನೇ. ಲಾರ್ಡ್, ಇವರ್ mighty blood, your holy blood is covering. ನಿನ್ನ ಕಲ್ವಾರ ರಕ್ತ ಅವರ ಮೇಲೆ ಇಳಿಯಲಿ ರಾಜ. ಎಲ್ಲ ಶಾಪ ಪಾಪದ ಕಟ್ಟುಗಳೆಲ್ಲ ಬಿಚ್ಚಲಿ ಯೇಸುವಿನ ನಾಮದಲ್ಲಿ. You touch Lord, fire master of evil spirit and sinful nature, come out. Bad habit is come out and leave Jesus name. ಬಿಡು ಆ ಶರೀರಗಳನ್ನು
ಕರ್ತನೆಯವರು ಒಂದು ಉತ್ತಮರಾಗಿ ನಡೆದುಕೊಳ್ಳಲಿ, ಆದರ್ಶ ವ್ಯಕ್ತಿಗಳಾಗಿ ಮಾರ್ಪಡಲಿ, ಎಲ್ಲರಿಂದ ಗೌರವಿಸುವಂಥ ಪ್ರಿಯ ಮಕ್ಕಳಾಗಿ ಮಾರ್ಪಡಲಿ. ಆಶೀರ್ವದಿಸು. ಇಂದಿನಿಂದ ಅವರಿಗೆ ಆದ ಅವಮಾನಕ್ಕೆ ಪ್ರತಿಯಾಗಿ ಮಾನವು ಗೌರವ ಹುಡುಕಿಕೊಂಡು ಬರಲಿ. ತಂದೆ ತಾಯಿಯನ್ನು ಸನ್ಮಾನಿಸುವಂಥ ಮಕ್ಕಳಾಗಿ ಮಾರ್ಪಡಿಸು. ಆಶೀರ್ವದಿಸು ಅಯ್ಯ, ಆಶೀರ್ವದಿಸು ತಂದೆ. ಚಿಕ್ಕ ಚಿಕ್ಕ ಮಕ್ಕಳನ್ನು ಸ್ಪರ್ಶಿಸು ಅಪ್ಪ. ಅವರ ಹೃದಯದಲ್ಲಿ ನೀನು ಮಾತನಾಡು. ಆ ಮಕ್ಕಳ ಮೇಲಿನ ಪ್ರಸನ್ನತೆ ಇಳಿಯಲಿ ಸ್ವಾಮಿ. ಲೌಕಿಕವಾದ ಆಲೋಚನೆಗೆ ಬಿದ್ದು ಹೋಗದೆ ಆ ಮಕ್ಕಳು ಪ್ರಾರ್ಥಿಸುವುದನ್ನು, ಸಂಪೂರ್ಣ ಪ್ರಾರ್ಥಿಸುವಂಥ ಆತ್ಮ ಅವರ ಮೇಲೆ ಇಳಿಯಲಿ ರಾಜ. ಬ್ಲೆಸ್ ಲಾರ್ಡ್. ಆ ಕುಟುಂಬ ಎಲ್ಲ ನೀತಿವಂತ ನಂಬಿಕಸ್ಥ ಕುಟುಂಬವಾಗಿರಲಿ. ಬ್ಲೆಸ್ ಹೋಲಿ ಸ್ಪಿರಿಟ್. ನೀನು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರಮಪ್ಪ. ಯಾರ್ಯಾರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥಿಸ್ತಾ ಇದ್ದಾರೋ ತಂದೆ, ಅವರೆಲ್ಲರ ಪ್ರಾರ್ಥನೆ ಬೇಡಿಕೆ ಈಗಲೇ ಮುಟ್ಟಿ ನೀನು ಆಶೀರ್ವದಿಸು. ನೀತಿವಂತನಿಗೆ ಸಂಭವಿಸುವ ಕಷ್ಟ ಅನೇಕವಿದ್ದರೂ ಯೆಹೋವನವೆಲ್ಲವುಗಳಿಂದ ಬಿಡುಗಡೆ ಕೊಡುವಾತನು. ಎಲ್ಲದರಿಂದ ಬಿಡುಗಡೆ ಕೊಡಪ್ಪ, ಬಿಡುಗಡೆ ಕೊಡು ಸ್ವಾಮಿ. ಈಗಲೇ ನೀನು ಆಶೀರ್ವದಿಸಿದ್ದ ಇರುವುದಕ್ಕೊಂದನೆ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ವಂದನೆ ಸ್ವಾಮಿ. ನಿನಗೇ ಮಹಿಮೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.